ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SDA FDA ಏನೋ ನೇಮಕಾತಿ ಆಯಿತು. ನಾ FDAಗೆ ಏನಾದರೂ ಸೆಲೆಕ್ಟ್ ಆದ್ನಂದ್ರೆ ಅಥವಾ SDAಗೆ ಏನಾದರೂ ಸೆಲೆಕ್ಟ್ ಆದ್ನಂದ್ರೆ ಸ್ಯಾಲ್ರಿ ಎಷ್ಟು ಕೊಡ್ತಾರ ಎಂಬುದು ಎಲ್ಲರ ಕಡೆ ಕೂಡ ಕುತೂಹಲ ಇರ್ತೈತಿ. ಇಲ್ಲಿ TA ಎಷ್ಟೈತಿ, DA ಎಷ್ಟೈತಿ, ಅಲೌನ್ಸ್ ಎಲ್ಲ ಏನೇನೆಲ್ಲ ಬರ್ತಾವೆ ಅಂತೇಳಿ ಎಲ್ಲರಿಗೂ ಕೂಡ ಈ ಕುತೂಹಲ ಇದ್ದೇ ಇರ್ತದೆ. ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು FDAಗೆ ಸಂಬಂಧಿಸಿದಂತೆ ನೀವೇನಾದರೂ ಸೆಲೆಕ್ಟ್ ಆದ್ರಪ್ಪ ಅಂದ್ರೆ ವೇತನ ಎಷ್ಟು ಇರ್ತದೆ, ಬೇಸಿಕ್ ಎಷ್ಟು, ಅಲೌನ್ಸ್ ಎಷ್ಟು ಬರ್ತದೆ, ಅದೇ ರೀತಿ TDS ಎಷ್ಟಾಗ್ತದೆ ಅಂತೇಳಿ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿ ನೀವೇನಾದರೂ SDA FDAಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಸಿಲೆಬಸ್ಸಲ್ಲಿರುವ ನೋಟ್ಸು, ಅದ್ರ ಜೊತೆಗೆ 6 to 10 ನೋಟ್ಸ್ ಕೂಡ ಇರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ, ಅವ್ರನ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸಿಲೆಬಸ್ ನೋಟ್ಸು, ಕೈ ಬರೋದು ನೋಟ್ಸ್ ಇರ್ತದೆ. 6 to 10 ನೋಟ್ಸ್ ಏನಿದೆಯಲ್ಲ ನಿಮಗೆ ಕಂಪ್ಯೂಟರ್ ಟೈಪು ನೋಟ್ಸ್ ಇರ್ತದೆ. ಬೆಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಇಂಟ್ರೆಸ್ಟ್ ಇರೋ ಕೆಳಗಡೆ ನಾವು ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿರಿ, ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ಸಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್ ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಇತ್ತು. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ಗಳು ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ, ಎಲ್ಲ ಕೂಡ ಕೈ ಬರೋದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಬನ್ನಿ, ಹಾಗಿದ್ರೆ ನೀವೇನಾದರೂ FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ್ರೆ ಸ್ಯಾಲ್ರಿ ಎಷ್ಟು ಇರ್ತದ, ಇದು ಬಂದು ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತದ, ಎಷ್ಟಿರ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲಿಗೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಎಷ್ಟಿರುತ್ತೆ, ಆಮೇಲೆ ಕೆಲಸ ಏನಿರುತ್ತೆ ಅಂತ ನೋಡುವ ಮೊದಲು ಸ್ನೇಹಿತರೆ, ಮೊದಲಿಗೆ ನೋಡಿರಿ ಬೇಸಿಕ್ ಬಂದು ನೀವು ಆಲ್ರೆಡಿ ನೋಟಿಫಿಕೇಷನಲ್ಲಿ ಕೂಡ ನೋಡಿರ್ಬೋದು. ಬೇಸಿಕ್ ಬಂದು ಇಲ್ಲಿ ನೋಡಿರಿ ಸ್ನೇಹಿತರೆ, ಇಲ್ಲಿ ಯಾಕಪ್ಪ ಇದು A ವಲಯ, B ವಲಯ, C ವಲಯ ಅಂತ ಮಾಡೋದಾಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಅಲೌನೆನ್ಸ್ ಏನಿದೆಯಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾವೆ ರೀ. A ವಲಯಕ್ಕೆ ಬೇರೆ ಇರುತ್ತೆ, B ವಲಯಕ್ಕೆ ಬೇರೆ ಇರುತ್ತೆ, C ವಲಯಕ್ಕೆ ಬೇರೆ ಇರ್ತಾರೆ ಸ್ನೇಹಿತರೆ. A ವಲಯ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ದೊಡ್ಡ ದೊಡ್ಡ ಸಿಟಿ ರೀ, ಬೆಂಗಳೂರು ಆಗಿರ್ಬೋದು, ಮೈಸೂರು, ಕಲಬುರಗಿ ಇಂಥದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಇನ್ನು ಅದೇ ರೀತಿ ನಾವು ಉಳಿದಿದ್ದು B ವಲಯದಲ್ಲಿ ಬಾಗಲಕೋಟೆ ಆಗಿರ್ಬೋದು, ಅದೇ ರೀತಿ ನಿಮ್ಮ ಗದಗ ಇಂಥ ಸಣ್ಣ ಸಣ್ಣ ಡಿಸ್ಟಿಕ್ ರೀ. ಇನ್ನು C ವಲಯ ಅಂದ್ರೆ ಇಲ್ಲಿ ಹಳ್ಳಿಯಾಗ ಇರ್ತದೆ ರೀ ಇದು ಕೆಲಸ, ಸಣ್ಣ ವಲಯ ತಾಲೂಕದಾಗ ಕೆಲಸ ಮಾಡೋರಿಗೆ, ಅದಕ್ಕಿಂತ ಕಡಿಮೆ ಅಂತಾರೆ ಆಲ್ಮೋಸ್ಟ್ ಎಲ್ಲ ಸಣ್ಣ ಜಿಲ್ಲೆ ಒಳಗೆ ಕೆಲಸ ಮಾಡೋರಿಗೆ ಇದು ಇರ್ತದೆ ರೀ ಸ್ನೇಹಿತರೆ. ಬೇಸಿಕ್ ನೋಡೋದಾದ್ರೆ ಮೊದಲಿಗೆ ಬೇಸಿಕ್ ಬಂದು ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ರೀ, 44,425. A ಮತ್ತು B ಮತ್ತು C ಎಲ್ಲ 3 ವಲಯಕ್ಕೂ ಕೂಡ ಸೇಮ್ ಇರ್ತದೆ, ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋಂಗಿಲ್ಲ. ಇನ್ನು ಅದೇ ರೀತಿ DAಗೆ ಸಂಬಂಧಿಸಿದಂತೆ ನೋಡೋದಾದ್ರೆ DA ಬಂದು ನಿಮಗೆ 8.5% ನೀಡ್ತಾರೆ. ಅದಾಗಿದ್ದರೆ ಅಮೌಂಟ್ ಎಷ್ಟಾಗುತ್ತಪ್ಪ ಅಂದ್ರೆ 3,776. ಒಟ್ಟರಿಗೂ ಕೂಡ ಸೇಮ್ ಇರ್ತದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಒಟ್ಟರಿಗೂ ಕೂಡ A ವಲಯ ಮತ್ತು B ವಲಯ, C ವಲಯಕ್ಕೂ ಕೂಡ ಸೇಮ್ ಇರ್ತದೆ. ಎಷ್ಟಾಯ್ತಪ್ಪ ಅಂದ್ರೆ ಇದು 3,776. ಇಲ್ಲಿ ನಿಮ್ಮದು ಸ್ಯಾಲ್ರಿ ಎಷ್ಟೈತಿ, 44,425. ಇನ್ನು ಹೋಮ್ ಅಲೌನೆನ್ಸ್ ಅಂತ ನೀಡ್ತಾರೆ. ಹಾಗಿದ್ರೆ A ವಲಯದಲ್ಲಿ ಎಷ್ಟು ನೀಡ್ತಾರಪ್ಪ ಅಂದರೆ 20% ರೀ. ಇದು ಒಟ್ಟಾರೆಯಾಗಿ ಸ್ಯಾಲ್ರಿಗೆ ನಿಮಗೆ ಟೋಟಲಾಗಿ ಗ್ರಾಸ್ದಾಗ ಬರ್ತದೆ ರೀ, ತೋರಿಸ್ತೀವಿ ಅದು ಎಷ್ಟಾಗ್ತದೆ. ಇನ್ನು B ವಲಯದಲ್ಲಿ 15% ಇರ್ತದೆ ರೀ. ಇದು ಸ್ವಲ್ಪ ಸಣ್ಣ ಸಿಟಿ ಇರ್ತಾವೆ, ಅದಕ್ಕಾಗಿ 15. ಇಲ್ಲಿ C ವಲಯದಾಗ ಯಾವುದೇ ರೀತಿಯಲ್ಲಿ ಕಡಿಮೆ ಇರುತ್ತೆ ಅಂತಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ 5% ಕಮ್ಮಿ ಆತಂದ್ರೆ ಇಲ್ಲಿ ಒಮ್ಮೆ ರೀ ಅರ್ಧಕ್ಕರ್ಧ ಕಡಿಮೆ ಅಂತಂದ್ರೆ 7.5% ಇರ್ತದೆ ರೀ. ಇನ್ನು ಅದೇ ರೀತಿ ನಗರ ಪರಿಹಾರ ಭತ್ಯೆ ಅಂತ ನೀಡ್ತಾರೆ. ಇವರಿಗೆ 750 ನೀಡ್ತಾರೆ A ವಲಯದವರಿಗೆ. ಇನ್ನು B ವಲಯದವರಿಗೆ 600 ರೂಪಾಯಿ ನೀಡ್ತಾರೆ. C ವಲಯದವರಿಗೆ ಯಾವುದೇ ರೀತಿ ಅಮೌಂಟನ್ನು ಇಲ್ಲಿ ನೀಡಂಗಿಲ್ಲ. ಇನ್ನು ಅದೇ ರೀತಿ ನೆಕ್ಸ್ಟು ಮೆಡಿಕಲ್ ಅಲೌನೆನ್ಸ್ ಅಂತ ನೀಡ್ತಾರೆ, 500 ರೂಪಾಯಿ A ವಲಯದವರಿಗೆ. B ವಲಯದವ್ರಿಗೂ ಕೂಡ 500. ಅದೇ ರೀತಿ C ವಲಯದವ್ರಿಗೂ ಕೂಡ 500 ರೂಪಾಯಿನ ನೀಡ್ತಾರೆ. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ಗ್ರಾಸ್ ಪೇಮೆಂಟ್ ಎಷ್ಟು ಬಂತಂತ ನೋಡೋದಾದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಗ್ರಾಸ್ ಪೇಮೆಂಟ್ ಬಂದು ನೋಡ್ರಿ, A ವಲಯದಾಗ ನೀವೇನಾದರೂ ಸೆಲೆಕ್ಟ್ ಆದ್ರಪ್ಪ ಅಂದ್ರೆ 58,336.
ಈಗ ಆಲ್ರೆಡಿ ಬೆಂಗಳೂರು ಪ್ರಾಧಿಕಾರದಲ್ಲಿ ಏನು ಹುದ್ದೆಗಳು ಖಾಲಿ ಇದಾವಲ್ಲ ಅಲ್ಲಿ ಸೆಲೆಕ್ಟ್ ಆದ ಅಂದ್ರೆ 58,336 ನಿಮಗೆ ವೇತನ ಸಿಗ್ತದೆ ರೀ. ಬಿ ವಲಯದಾಗ ಏನಾದರೂ ಸೆಲೆಕ್ಟ್ ಆಗಿದ್ರಪ್ಪ ಅಂದ್ರೆ 55,965. ಇನ್ನು ಸಿ ವಲಯದಾಗ ಆದ್ರಪ್ಪ ಅಂದ್ರೆ 52,000 ಸಿಗ್ತದೆ ರೀ. ಇಲ್ಲಿಗೆ ವ್ಯತ್ಯಾಸ ಏನಂದ್ರೆ ಇಲ್ಲಿ ಖರ್ಚು ವೆಚ್ಚಗಳು ಹೆಚ್ಚು ಕಡಿಮೆ ಆಕ್ಕವ್ರಿ. ಇಲ್ಲಿ ಹಳ್ಳಿಯಾಗಿದ್ದು ನೋಡ್ರಿ, ಸಿಟಿಯಾಗಿದ್ದು ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಬರುತ್ತಲ್ಲ ನಿಮ್ಮದು ಖರ್ಚು ವೆಚ್ಚ ಅದನ್ನು ಇಲ್ಲಿ ಹೆಚ್ಚಿಗೆ ನೀಡ್ತಾರೆ. ಅದಕ್ಕಾಗಿ ಇಲ್ಲಿ ಹೋಮ್ ರೆಂಟ್ ಅಥವಾ ಹೋಮ್ ಅಲೌನ್ಸ್ ಅಂತೇಳಿ ನೋಡ್ರಿ 20%, 15, ಇಲ್ಲಿ 7, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಇಲ್ಲೇ ಸ್ಯಾಲ್ರಿ ನಿಮ್ಮದು ವ್ಯತ್ಯಾಸ ಆಗಿಬಿಡ್ತದ. ಇಷ್ಟೆಲ್ಲ ಗ್ರಾಸ್ ಪೇಮೆಂಟ್ ಆಯ್ತು ರೀ. ಇದನ್ನು ಬಿಟ್ಟು ನಮ್ಮ ಮತ್ತೆ ಏನಾದರೂ TDS ಏನಾದರೂ ಕಟ್ ಹಾಕೋಣ ಕೇಳ್ತೀರಿ. ಹಾಗಿದ್ರೆ ಅದು ಕಟ್ ಆಗೋದು ಏನಾಯ್ತು ನೋಡ್ರಿ, ಇಲ್ಲಿ ಪ್ರೊಫೆಷನ್ ಟ್ಯಾಕ್ಸ್ ಅಂತೇಳಿ 200 ರೂಪಾಯಿ ಕಟ್ ಆಕತ್ರಿ. ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ರೀ. ನೆಕ್ಸ್ಟ್ NPS ಅಂತ ಕಟ್ ಆಗ್ತದೆ ರೀ. ಇದು ಕೂಡ ಎಲ್ಲರಿಗೂ ಕೂಡ ಸೇಮ್ ರೀ, 4,820 ರೂಪಾಯಿ. ಎ ವಲಯ, ಬಿ ವಲಯ, ಸಿ ವಲಯಗೂ ಕೂಡ ಸೇಮ್ ಇರ್ತದ. ಇನ್ನು ಅದೇ ರೀತಿ ಇದು KGDI ಅಂತ ಕಟ್ ಆಗ್ತದ. ಇದು ನೀವು ಹೆಚ್ಚು ಕಡಿಮೆ ಕೂಡ ಮಾಡಿಸ್ಬೋದು. ಇದು ನಿಮಗೆ ಪೆನ್ಷನ್ ಅಂತ ಏನು ನೀಡ್ತಾರೆ, ಅಥವಾ ನೀವು ಈ ಸಾರಿ ಈಗ 2007 ನಂತರ ಏನು ಯಾರೆಲ್ಲ ಜಾಯ್ನ್ ಆಗಿರಿ ಇವರಿಗೆ ಪೆನ್ಷನ್ ಅನ್ನೋದು ಇರೋಂಗಿಲ್ಲ. ನಿಮ್ಮ ಅಮೌಂಟನ್ನು ಕಟ್ ಮಾಡಿಕೊಂಡು ಮುಂದೆ ನಿಮಗೆ ರಿಟೈರ್ಮೆಂಟ್ ಆದಾಗ ನೀಡ್ತಾರೆ ರೀ. ಇದು ಅಮೌಂಟ್ ರೀ. ಇದು 4,164 ಇದು ಮಿನಿಮಮ್ ಇರ್ತದೆ ರೀ. ಇನ್ನು ಅದೇ ರೀತಿ ಗ್ರೂಪ್ ಇನ್ಶೂರೆನ್ಸ್ ಅತಿ 480 ರೂಪಾಯಿ ಕಟ್ಟಾಗುತ್ತೆ. ಇದು ನಿಮಗೇನಾದ್ರೂ ಆಪತ್ತಾದಾಗ ಇದು ನಿಮ್ಗೆ ಬರ್ತದೆ ರೀ. ಇವು ಎಲ್ಲೇನು ಇರ್ತಾವಲ್ಲ ರೀ, ಇವು ಒಂಥರ ಅಮೌಂಟ್ ಇವನ್ನೆಲ್ಲ ಡೆಪಾಸಿಟ್ ಇದ್ದಂಗೆ ರೀ, ಮುಂದೊಂದು ದಿವ್ಸ ನಿಮ್ಗೆ ಯೂಸ್ ಆಗೇ ಆಗ್ತಾವ್ರಿ. ನೆಕ್ಸ್ಟ್ ಟೋಟಲ್ ಆಗಿ TDS ಎಷ್ಟು ಕಟ್ ಆಗುತ್ತಪ್ಪ ಅಂದ್ರೆ 9,664 ರೂಪಾಯಿ ಎಲ್ಲರಿಗೂ ಕೂಡ ಸೇಮ್ ಕಟ್ ಆಗ್ತದೆ. ಹಾಗಿದ್ರೆ ಎ ವಲಯದಲ್ಲಿ ನೀವೇನಾದರೂ ಜಾಬ್ ಆಯ್ತಪ್ಪ ಅಂದ್ರೆ 48,000 ರೂಪಾಯಿ ನಿಮಗೆ ಕೈಗೆ ಸಿಗ್ತದೆ ರೀ. ಬಿ ವಲಯದಲ್ಲಿ ಆಯ್ತಪ್ಪ ಅಂದ್ರೆ ಇದು FD ಹೇಳಕತ್ತೀನಿ ರೀ, 46,000 ಸಿಗುತ್ತೆ ರೀ. ಇದಕ್ಕಿಂತ ಬೆಟ್ರಾಗಿ ನಾ ಬರೀ 10th ಪಾಸ್ ಆಗಿ PC ಸೆಲೆಕ್ಟ್ ಆದರೂ ಕೂಡ ಸ್ಟಾರ್ಟಿಂಗ್ ಸ್ಯಾಲ್ರಿ 53 ಐತಲ್ರಿ ಅಂತ ಕೇಳಿದ್ರಿ. ಸ್ನೇಹಿತರೆ ಇಲ್ಲಿ ನೋಡಿರಿ, ನೀವು ಏನಾದರೂ FDA ಹುದ್ದೆಗಳಿಗೆ ಸೆಲೆಕ್ಟ್ ಆದ್ರಿ ಅಂದ್ರೆ PCಗೆ ಸೆಲೆಕ್ಟ್ ಆದ್ರೆ ಭಾಳ ವ್ಯತ್ಯಾಸ ಅದಾವೆ ರೀ. ಇದು FDA ಡಿಗ್ರಿ ಮೇಲೆ ಇರ್ಬೋದು, ಬಟ್ PC 10th ಮೇಲೆ ಇದ್ರೂ ಕೂಡ ಸ್ಯಾಲ್ರಿ 54,000 ರೂಪಾಯಿ ಸ್ಟಾರ್ಟಿಂಗೇ ಸಿಗುತ್ತೆ ರೀ. ಹೆಚ್ಚು ಕಡಿಮೆ 54, 53 ಮೇಲೆ ಸಮಥಿಂಗ್ ಐತೆ, ಒಟ್ಟು 54 ಅಂತ ಅನ್ಕೋರಿ. ಬಟ್ ಅಲ್ಲಿ ನಿಮಗೆ ಸೂಟಿ ಏನಂತವ್ರಲ್ಲ ರೀ, ಅವು ಸಿಗಂಗಿಲ್ಲ ರೀ. ಯಾಕಂದ್ರೆ ಇಲ್ಲಿ ನಿಮ್ಗೆ FDA ಆದ್ರೆ ನೋಡ್ರಿ, ಇಲ್ಲಿ ಲೀವ್ಗಳು ಎಷ್ಟು ಸಿಗ್ತಾವಪ್ಪ ಅಂದ್ರೆ 4 ರವಿವಾರ ಸಿಗ್ತಾವ್ರಿ. ಅದ್ರ ಜೊತೆಗೆ ನಿಮಗೆ ಗೌರ್ಮೆಂಟ್ ಹಾಲಿಡೇ, ಮತ್ತು ಒಮ್ಮೊಮ್ಮೆ 2ನೇ ಶನಿವಾರ, 4ನೇ ಶನಿವಾರ, ಡಿಪೆಂಡ್ಸ್ ಅಪಾನ್ ನೀವು ಎಲ್ಲಿ ವರ್ಕ್ ಮಾಡಕತ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವು ಕೂಡ ಸಿಗ್ತಾವ್ರಿ. ಅಂದ್ರೆ ಇಲ್ಲಿ ಜಾಸ್ತಿ ಸೌಲಭ್ಯ, ರಿಸ್ಕ್ ಕೂಡ ಕಡಿಮೆ ಇರ್ತದೆ ರೀ. ತಿಳಿತಲ್ಲ, ಇಲ್ಲಿ ಪೊಲೀಸಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ. ಅದಕ್ಕಾಗಿ ಅಲ್ಲಿ ವೇತನ ಕೂಡ ಜಾಸ್ತಿ ಇಟ್ಟಾರ. ಮತ್ತು ಆಗಾಗ ಇಂಕ್ರಿಮೆಂಟ್ ಆಗ್ತಾವ್ರಿ. ಒಂದು ವರ್ಷದಾಗ ಈಗ ಆಲ್ಮೋಸ್ಟ್ ಎಲ್ಲ ಮಾನ್ಯ ಜಾಯ್ನ್ ಆಗಿರಲ್ಲ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಒಂದು 2,000 ಒಮ್ಮೆ 2,000 4,000ವರೆಗೂ ಕೂಡ ವೇತನ ಇನ್ಕ್ರೀಸ್ ಆಗೈತೆ ರೀ. ಈ ರೀತಿ ಅವ್ರಿಗೆ ಸೌಲಭ್ಯ ಕೂಡ ಸಿಗ್ತಿರ್ತಾವೆ. ಅದ್ರ ಜೊತೆ ಅವ್ರದ್ದು ರಿಸ್ಕ್ ಕೂಡ ಇರ್ತದೆ ರೀ. ಡಿಪೆಂಡ್ಸ್ ಅಪಾನ್ ಜಾಬ್ ಮೇಲೆ ಇರ್ತಾರೆ. ಯಾಕಂದ್ರೆ ನಾವು PC ಹಾಕಿನಿ, ನಾನು 10th ಮೇಲೆ ಪಾಸ್ ಆಗಿನ ಓಕೆ ಆಗ್ರಿ, ಬಟ್ ಸ್ವಲ್ಪ ರಿಸ್ಕ್ ಇರ್ತದೆ. ಇಲ್ಲಿ ಫಿಸಿಕಲ್ ಎಲ್ಲ ನೀವು ಬಿಟ್ಟಿರ್ಬೇಕಾಗತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಫಿಸಿಕಲ್ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಸಿ ವಲಯಕ್ಕೆ ನೋಡೋದಾದ್ರೆ 42,000, ಬಿ ವಲಯದಾಗ 46, ಅದೇ ರೀತಿ ಎ ವಲಯದಾಗ 48,000 ವೇತನವನ್ನು ನೀವು FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ್ರೆ ಪಡಿತೀರಿ. ಇನ್ನು ಇದೇ ರೀತಿ SDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಸ್ಯಾಲ್ರಿ ಎಷ್ಟು ಸಿಗುತ್ತಪ್ಪ ಅಂದ್ರೆ ಗ್ರಾಸ್ ಮತ್ತು TDS ಎಲ್ಲ ಕಟ್ಟಾಗಿ ನಿಮಗೆ ನೆಟ್ ಸ್ಯಾಲ್ರಿ ಎಷ್ಟು ಬರುತ್ತಂತ ಅದು ಏನಾರ ವಿಡಿಯೋ ಬೇಕಿತ್ತಂದ್ರೆ ಕಮೆಂಟ್ ಮೂಲಕ SDA ಅಂತ ಕಮೆಂಟ್ ಮಾಡಿರಿ, ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ. ಸ್ನೇಹಿತರೆ, ನೀವೇನಾದರೂ ಈಗ ಆಲ್ರೆಡಿ KA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ್ರೆ ಇದರ ಜೊತೆಗೆ ಮತ್ತೆ ಈಗ ನೆಕ್ಸ್ಟ್ SDA 590 ನೇಮಕಾತಿ ಮತ್ತು FDA ಒಂದು 66 ನೇಮಕಾತಿ ಹೊಸದಾಗಿ ಮತ್ತು KA ಅಂಡರ್ ಒಳಗೆ ನಿಮ್ಗೆ ಹೊಸ ನೇಮಕಾತಿ ಆಗುತ್ತೆ. ಅದಕ್ಕಾಗಿ ಯಾರ್ಯಾರೆಲ್ಲ ಸ್ಟಡಿ ಮಾಡಕತ್ತೀವಿ ನೋಡ್ರಿ, ಸರಿಯಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮೊದಲು 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸ್ಟೇಟ್ ಆದರೂ ಓದ್ರಿ, NCERT ಆದರೂ ಓದ್ರಿ. ಒಟ್ಟು ಇದನ್ನು ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು 3 ರಿಂದ 5 ಟೈಮ್ ಓದಿ ಆಮೇಲೆ ಸಿಲೆಬಸನ್ನು ಸ್ಟಾರ್ಟ್ ಮಾಡಿರಿ. 100% ಈ ಸಾರಿ ಸೆಲೆಕ್ಷನ್ ಕೂಡ ಆಗ್ತದೆ ರೀ. ಸ್ನೇಹಿತರೆ, ನಿಮಗೇನಾದರೂ SDA FDAಗೆ ಸಂಬಂಧಿಸಿದಂತೆ ವಿಲೇಜ್ ಅಕೌಂಟ್ ಮತ್ತು PCPSIಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿರಿ. 6 to 10th ನೋಟ್ಸು, ಸಮಾಜ ವಿಜ್ಞಾನ ನೋಟ್ಸ್, ಶಾರ್ಟ್ ನೋಟ್ಸ್ ಕೇವಲ 100 ರೂಪಾಯಿದಲ್ಲಿ ನಿಮಗೆ
PDF ಸಿಗ್ತಾವೆ, ಕಂಪ್ಯೂಟರ್ ಟೈಪ್ ನೋಟ್ಸ್ ಇರ್ತಾವೆ. ಅದೇ ರೀತಿ ಸಿಲೆಬಸ್ ನೋಟ್ಸ್ ಏನಾದರೂ ಬೇಕೈತಂದ್ರೆ ಅವನು ಕೂಡ ಈ ನಂಬರಿಗೆ ಮೆಸೇಜ್ ಮಾಡಿರಿ, ಸಂಪೂರ್ಣವಾದ ಮಾಹಿತಿನ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿರಿ. ಉಪಯುಕ್ತ ಮಾಹಿತಿ ಅಪ್ಡೇಟನ್ನು ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.